ಆತ್ಮೀಯ ನನ್ನ ಯೂಟ್ಯೂಬ್ ನೋಡ್ತಕ್ಕಂಥ ನನ್ನ ವೀಕ್ಷಕರಿಗೆ ಇವತ್ತೊಂದು ಹೊಸ ಸಂಚಿಕೆಯೊಂದಿಗೆ ನಿಮ್ಮೊಂದಿಗೆ ಬರ್ತಾ ಇದ್ದೇನೆ. ನನ್ನ ಚಾನಲ್ ಹೆಸರು ಶಂಕರ್ ಎನ್.ಜೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧಾರವಾಡದ MLA ಅವರಾದಂಥ ವಿನಯ್ ಕುಲಕರ್ಣಿಯವರು ಅವರ ಜೊತೆಗೆ ಉಳಿದ 15 ಅಪರಾಧಿಗಳಿಗೆ ದಿನಾಂಕ 17/4/2026 ನ್ಯಾಯಾಲಯವು ಅವರಿಗೆ ಜೀವಾವಧಿ ಶಿಕ್ಷೆ ಪ್ರಕಟಗೊಂಡಿದೆ. ನ್ಯಾಯಾಧೀಶರಾದಂಥ ಸಂತೋಷ್ ಗಜಾನನ ಭಟ್ ಅವರು ನಿನ್ನೆ ಅವರಿಗೆ ನ್ಯಾಯಾಲಯ ತೀರ್ಪನ್ನು ಕೊಟ್ಟಿದ್ದಾರೆ. ಜೀವಾವಧಿವರೆಗೆ ಒಂದು ಜೈಲಿನಲ್ಲಿರ್ತಕ್ಕಂಥ ಒಂದು ಶಿಕ್ಷೆಯನ್ನು ಮಾಡಿದ್ದಾರೆ. ಕಾರಣ ಇಷ್ಟೇ, ಧಾರವಾಡದ ಹೆಬ್ಬಳ್ಳಿ ಕ್ಷೇತ್ರದ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಯೋಗೀಶ್ ಗೌಡರನ್ನು ವಿನಯ್ ಕುಲಕರ್ಣಿಯವರು ಸುಪಾರಿ ಕೊಟ್ಟು ಕೊಲೆ ಮಾಡಿಸಿದ್ದಾರೆ ಅನ್ನೋ ಒಂದು ಆರೋಪದಲ್ಲಿ ಇದು ರುಜುವಾತಾಗಿದ್ದರಿಂದ ನ್ಯಾಯಾಲಯವು ಇವರಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಡಲಾಗಿದೆ. ಏಕೆಂದರೆ ರಾಜಕೀಯವಾಗಿ ಯೋಗೀಶ್ ಗೌಡರು ಬೆಳೆಯುತ್ತಿರುವುದನ್ನು ಸಹಿಸಲಾರದ ಕುಲಕರ್ಣಿಯವರು ಹಲವಾರು ಸಭೆ ಸಮಾರಂಭಗಳಲ್ಲಿ ಇಬ್ಬರಿಗೂ ಕೂಡ ಜಗಳವಾಗ್ತಾ ಇತ್ತು. ಇದನ್ನು ಸಹಿಸಲಾರದಂಥ ವಿನಯ್ ಕುಲಕರ್ಣಿಯವರು ಧಾರವಾಡದ ನರಹಂತಕರು ಸಿಗಲಾರದಂಥ ಸಂದರ್ಭದಲ್ಲಿ ಬೆಂಗಳೂರಿನಿಂದ ಕೆಲವು ನರಹಂತಕರನ್ನು ಕರೆಸಿ ಅವರಿಗೆ ಸುಪಾರಿಯನ್ನು ಕೊಟ್ಟು ಮುಂಜಾನೆ ಜಿಮ್ ಮುಗಿಸಿ ಕೆಳಗೆ ಬರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಯೋಗೀಶ್ ಗೌಡನ ಕಣ್ಣಲ್ಲಿ ಖಾರವನ್ನು ಎರಚಿ ಅವ್ರನ್ನು ಕೊಚ್ಚಿ ಕೊಲೆ ಮಾಡಿಸಿದ್ದಾರೆ. ಇದು CBI ಕೋರ್ಟು ಹಲವಾರು ಆ್ಯಂಗಲ್ದಲ್ಲಿ ತನಿಖೆ ಮಾಡಿ ಇದನ್ನು ಸಾಬೀತುಪಡಿಸಿದ್ದರಿಂದ ನ್ಯಾಯಾಲಯವು ಇವರಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿದೆ. ಸರ್ಕಾರವು ಮನಸ್ಸು ಮಾಡಿದರೆ 14 ವರ್ಷ ಮುಗಿದ ಮೇಲೆ ಇವರ ಸನ್ನಡತೆ ಮೇಲೆ ಮತ್ತು ಬಿಡುಗಡೆ ಮಾಡ್ಬೋದು ಅಥವಾ ಮುಂದುವರಿಸಬಹುದು ಅನ್ನೋ ಒಂದು ಅವಕಾಶ ಮುಂದೆ ವಿನಯ್ ಕುಲಕರ್ಣಿಯವರಿಗಿದೆ. ಆದ್ದರಿಂದ ನೋಡಿ, ಅಹಂಕಾರ, ಗರ್ವ, ಸೊಕ್ಕು, ಗಂಬಿಂಡಿ ಇದು ಶಾಶ್ವತವಾದದ್ದಲ್ಲ. ನಮ್ಮತನವನ್ನು ನಾವು ಇಟ್ಟುಕೊಂಡು ಉತ್ತಮವಾಗಿ ಜೀವನ ಮಾಡಿದ್ದಾದರೆ ಸಮಾಜದಲ್ಲಿ ನಾವು ಉತ್ತಮವಾಗಿ ಬದುಕಲು ಸಾಧ್ಯವಿದೆ. ಆದ್ದರಿಂದ ವಿನಯ್ ಕುಲಕರ್ಣಿಯವರು ಧಾರವಾಡ ಕ್ಷೇತ್ರದ MLA ಅವರು ಇದ್ದುಕೊಂಡು ಈ ರೀತಿ ಅನ್ಯಾಯವಾದಂಥ ಕೆಲಸವನ್ನು ಮಾಡಿ ಅವರ ಕುಟುಂಬಕ್ಕೆ ನೋವನ್ನು ಕೊಟ್ಟಿದ್ದು ಸಹಜ. ಆದರೆ ಇಂದು ನ್ಯಾಯಾಲಯ ತೀರ್ಪಿನಿಂದ ಅವರ ಕುಟುಂಬಕ್ಕೆ ಒಂದು ಒಳ್ಳೆಯ ಘನತೆಯನ್ನು ತಂದುಕೊಟ್ಟಿದೆ. ಅಂದರೆ ಮಾಡಿದಂಥವ್ರು ಪಾಪ ಇಲ್ಲೇ ಅನುಭವಿಸಲೇಬೇಕು. ಅದೇ ರೀತಿಯಾಗಿ ವಿನಯ್ ಕುಲಕರ್ಣಿಯವರು ಅವರ ಕುಟುಂಬಕ್ಕೆ ನೋವನ್ನುಂಟು ಮಾಡಿ ಅವ್ರ ಕುಟುಂಬದ ಸದಸ್ಯನನ್ನು ಕೊಲೆ ಮಾಡಿ ಇಂದು ತಾವು ಕಣ್ಣೀರು ಹಾಕ್ತಕ್ಕಂಥ ಒಂದು ಸದಾ ದಿವಸ ಕಣ್ಣೀರು ಹಾಕ್ತಕ್ಕಂಥ ಸಂದರ್ಭ ಒದಗಿ ಬಂದಿದೆ. ಆದ್ದರಿಂದ ಇದೆಲ್ಲ ದೇವರ ಇಚ್ಛೆ. ಇವರು ಮಾಡಿದಂಥ ಕೆಲಸಗಳಿಂದ ಸಮಾಜದಲ್ಲಿ ಒಂದು ಒಳ್ಳೆಯ ಪಾಠವನ್ನು ಕಲಿಸಿಕೊಟ್ಟಿದೆ. ಸಮಾಜದಲ್ಲಿ ಬದುಕತಕ್ಕಂಥ ನರಹಂತಕರಿಗೂ ಕೂಡ ಒಂದು ಒಳ್ಳೆಯ ಪಾಠವನ್ನು ನ್ಯಾಯಾಲಯವು ತಿಳಿಸಿದೆ. ಇದರಿಂದ ನಮಗೆ ಉತ್ತಮವಾದಂಥ ಒಂದು ಸಂದೇಶವನ್ನು ಸಮಾಜಕ್ಕೆ ಕೊಟ್ಟಿದ್ದಾರೆ. ಆದ್ದರಿಂದ ವಿನಯ್ ಕುಲಕರ್ಣಿಯವರು ಮಾಡ್ತಕ್ಕಂಥ ಕೆಲಸ ಇದುದಲ್ಲ. ಜನಪ್ರತಿನಿಧಿಗಳಾಗಿ 4 ಮಂದಿಗೆ ಸಮಾಜಕ್ಕೆ ಮಾದರಿಯಾಗಿ ಬದುಕುವುದನ್ನು ಬಿಟ್ಟು ಈ ರೀತಿಯಾಗಿ ಕೊಲೆಗಡತನ ಕೆಲಸವನ್ನು ಮಾಡಿ ಸಮಾಜ ಕೆಂಗಣ್ಣಿಗೆ ಗುರಿಯಾಗಿ ತನ್ನ ಒಂದು MLA ಸ್ಥಾನವನ್ನು ಕೂಡ ಕಳೆದುಕೊಂಡು ಇವತ್ತು ಜೈಲಿನಲ್ಲಿ ಕೊಳೆಯತಕ್ಕಂಥ ಒಂದು ಪರಿಸ್ಥಿತಿ ಬಂದೊದಗಿದೆ. ಸ್ನೇಹಿತರೇ, ನೋಡಿ, ಇವರು ಮಾಡಿದಂಥ ಒಂದು ಕುತಂತ್ರಿ ಬುದ್ಧಿಯಿಂದ ತಮ್ಮ ಜೀವನವು ಸರ್ವನಾಶ ಮಾಡಿಕೊಂಡಂಥ ಕುಲಕರ್ಣಿಯವರಿಗೆ ಮುಂದೆ ನಾವು ಏನು ಅವರಿಗೆ ಹೇಳಬೇಕತಕ್ಕಂಥ ಒಂದು ಯೋಚನೆ ನಮ್ಮ ತಲೆಯಲ್ಲಿ ಬರ್ತಾಯಿಲ್ಲ. ಆದ್ದರಿಂದ ಕುಲಕರ್ಣಿಯವರು ಮಾಡಿದ ತಪ್ಪಿನಿಂದ ಯೋಗೀಶ್ ಗೌಡರ ಒಂದು ಆತ್ಮಕ್ಕೆ ಶಾಂತಿಯನ್ನು ಸಿಕ್ಕಂತೆ ಆಗುತ್ತದೆ. ಆ ಭಗವಂತ ಅವರ ಆತ್ಮಕ್ಕೆ ಮತ್ತೊಮ್ಮೆ ಶಾಂತಿಯನ್ನು ನೀಡಲಿ, ಅವರ ಕುಟುಂಬಕ್ಕೆ ಒಂದು ಸಂತೋಷವಾದಂಥ ಒಂದು ದಿನಗಳು ಬರಲಿ ಅಂತೇಳಿ ಈ ಯೂಟ್ಯೂಬ್ ಚಾನಲ್ ಮುಖಾಂತರ ನಾನು ಅವರ ಕುಟುಂಬಕ್ಕೂ ಮತ್ತು ಸಮಾಜಕ್ಕೆ ಒಂದು ಒಳ್ಳೆಯ ಮಾದರಿಯ ಒಂದು ಸಂದೇಶ ರವಾನೆ ಆಗಲಿ ಅಂತೇಳಿ ನಾನು ಬೇಡಿಕೊಳ್ಳುತ್ತೇನೆ. ಅಂದರೆ ಯೋಗೀಶ್ ಗೌಡ ಅವನ ಮೇಲೆ ಹಲವಾರು ಕೇಸುಗಳನ್ನು ಪ್ರಕರಣಿಸಿ ಅವನನ್ನು ಜೈಲಿಗೆ ಅಟ್ಟಿದಾಗ ಜೈಲಿನಲ್ಲಿ ಇದ್ದುಕೊಂಡೇ ಯೋಗೀಶ್ ಗೌಡ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಆರಿಸಿ ಬಂದಿದ್ದರು. ಇವರನ್ನು ರಾಜಕೀಯವಾಗಿ ಮುಗಿಸಬೇಕು ಅನ್ನೋ ದುರುದ್ದೇಶ ವಿನಯ್ ಕುಲಕರ್ಣಿ ಅವರದು.
ಅಂದರೆ ವಿನಯ್ ಕುಲಕರ್ಣಿ ಯೋಗೀಶ್ ಗೌಡರಿಗೆ ಇಬ್ಬರಿಗೂ ಆಗ್ತಾ ಇರಲಿಲ್ಲ. ಆದ್ದರಿಂದ ಈ ಒಂದು ಸಂದೇಶದಿಂದ ನಮಗೆ ಒಂದು ಒಳ್ಳೆಯ ಪಾಠವನ್ನು ಕಲಿತಿದ್ದಂತ ಆಗಿದೆ ಅಂತೇಳಿ ಇಲ್ಲಿಗೆ ನನ್ನ ಸಂದೇಶವನ್ನು ಮುಗಿಸುತ್ತೇನೆ. ನಮಸ್ಕಾರ ಸರ್. ಆತ್ಮೀಯ ನನ್ನ ಯೂಟ್ಯೂಬ್ ನೋಡ್ತಕ್ಕಂಥ ನನ್ನ ವೀಕ್ಷಕರಿಗೆ ಇವತ್ತೊಂದು ಹೊಸ ಸಂಚಿಕೆಯೊಂದಿಗೆ ನಿಮ್ಮೊಂದಿಗೆ ಬರ್ತಾ ಇದ್ದೇನೆ. ನನ್ನ ಚಾನಲ್ ಹೆಸರು ಶಂಕರ್ ಎನ್ಜೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧಾರವಾಡದ MLA ಅವರಾದಂಥ ವಿನಯ್ ಕುಲಕರ್ಣಿಯವರು ಅವರ ಜೊತೆಗೆ ಉಳಿದ 15 ಅಪರಾಧಿಗಳಿಗೆ ದಿನಾಂಕ 17/4/2026 ನ್ಯಾಯಾಲಯವು ಅವರಿಗೆ ಜೀವಾವಧಿ ಶಿಕ್ಷೆ ಪ್ರಕಟಗೊಂಡಿದೆ. ನ್ಯಾಯಾಧೀಶರಾದಂಥ ಸಂತೋಷ್ ಗಜಾನನ ಭಟ್ ಅವರು ನಿನ್ನೆ ಅವರಿಗೆ ನ್ಯಾಯಾಲಯ ತೀರ್ಪನ್ನು ಕೊಟ್ಟಿದ್ದಾರೆ. ಜೀವಾವಧಿವರೆಗೆ ಒಂದು ಜೈಲಿನಲ್ಲಿರ್ತಕ್ಕಂಥ ಒಂದು ಶಿಕ್ಷೆಯನ್ನು ಮಾಡಿದ್ದಾರೆ. ಕಾರಣ ಇಷ್ಟೇ, ಧಾರವಾಡದ ಹೆಬ್ಬಳ್ಳಿ ಕ್ಷೇತ್ರದ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಯೋಗೀಶ್ ಗೌಡರನ್ನು ವಿನಯ್ ಕುಲಕರ್ಣಿಯವರು ಸುಪಾರಿ ಕೊಟ್ಟು ಕೊಲೆ ಮಾಡಿಸಿದ್ದಾರೆ ಅನ್ನೋ ಒಂದು ಆರೋಪದಲ್ಲಿ ಇದು ರುಜುವಾತಾಗಿದ್ದರಿಂದ ನ್ಯಾಯಾಲಯವು ಇವರಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಡಲಾಗಿದೆ. ಏಕೆಂದರೆ ರಾಜಕೀಯವಾಗಿ ಯೋಗೀಶ್ ಗೌಡರು ಬೆಳೆಯುತ್ತಿರುವುದನ್ನು ಸಹಿಸಲಾರದ ಕುಲಕರ್ಣಿಯವರು ಹಲವಾರು ಸಭೆ ಸಮಾರಂಭಗಳಲ್ಲಿ ಇಬ್ಬರಿಗೂ ಕೂಡ ಜಗಳವಾಗ್ತಾ ಇತ್ತು. ಇದನ್ನು ಸಹಿಸಲಾರದಂಥ ವಿನಯ್ ಕುಲಕರ್ಣಿಯವರು ಧಾರವಾಡದ ನರಹಂತಕರು ಸಿಗಲಾರದಂಥ ಸಂದರ್ಭದಲ್ಲಿ ಬೆಂಗಳೂರಿನಿಂದ ಕೆಲವು ನರಹಂತಕರನ್ನು ಕರೆಸಿ ಅವರಿಗೆ ಸುಪಾರಿಯನ್ನು ಕೊಟ್ಟು ಮುಂಜಾನೆ ಜಿಮ್ ಮುಗಿಸಿ ಕೆಳಗೆ ಬರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಯೋಗೀಶ್ ಗೌಡನ ಕಣ್ಣಲ್ಲಿ ಖಾರವನ್ನು ಎರಚಿ ಅವ್ರನ್ನು ಕೊಚ್ಚಿ ಕೊಲೆ ಮಾಡಿಸಿದ್ದಾರೆ. ಇದು CBI ಕೋರ್ಟು ಹಲವಾರು ಆ್ಯಂಗಲ್ದಲ್ಲಿ ತನಿಖೆ ಮಾಡಿ ಇದನ್ನು ಸಾಬೀತುಪಡಿಸಿದ್ದರಿಂದ ನ್ಯಾಯಾಲಯವು ಇವರಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿದೆ. ಸರ್ಕಾರವು ಮನಸ್ಸು ಮಾಡಿದರೆ 14 ವರ್ಷ ಮುಗಿದ ಮೇಲೆ ಇವರ ಸನ್ನಡತೆ ಮೇಲೆ ಮತ್ತು ಬಿಡುಗಡೆ ಮಾಡ್ಬೋದು ಅಥವಾ ಮುಂದುವರಿಸಬಹುದು ಅನ್ನೋ ಒಂದು ಅವಕಾಶ ಮುಂದೆ ವಿನಯ್ ಕುಲಕರ್ಣಿಯವರಿಗಿದೆ. ಆದ್ದರಿಂದ ನೋಡಿ, ಅಹಂಕಾರ, ಗರ್ವ, ಸೊಕ್ಕು, ಗಂಬಿಂಡಿ ಇದು ಶಾಶ್ವತವಾದದ್ದಲ್ಲ. ನಮ್ಮತನವನ್ನು ನಾವು ಇಟ್ಟುಕೊಂಡು ಉತ್ತಮವಾಗಿ ಜೀವನ ಮಾಡಿದ್ದಾದರೆ ಸಮಾಜದಲ್ಲಿ ನಾವು ಉತ್ತಮವಾಗಿ ಬದುಕಲು ಸಾಧ್ಯವಿದೆ. ಆದ್ದರಿಂದ ವಿನಯ್ ಕುಲಕರ್ಣಿಯವರು ಧಾರವಾಡ ಕ್ಷೇತ್ರದ MLA ಅವರು ಇದ್ದುಕೊಂಡು ಈ ರೀತಿ ಅನ್ಯಾಯವಾದಂಥ ಕೆಲಸವನ್ನು ಮಾಡಿ ಅವರ ಕುಟುಂಬಕ್ಕೆ ನೋವನ್ನು ಕೊಟ್ಟಿದ್ದು ಸಹಜ. ಆದರೆ ಇಂದು ನ್ಯಾಯಾಲಯ ತೀರ್ಪಿನಿಂದ ಅವರ ಕುಟುಂಬಕ್ಕೆ ಒಂದು ಒಳ್ಳೆಯ ಘನತೆಯನ್ನು ತಂದುಕೊಟ್ಟಿದೆ. ಅಂದರೆ ಮಾಡಿದಂಥವ್ರ ಪಾಪ ಇಲ್ಲೇ ಅನುಭವಿಸಲೇಬೇಕು. ಅದೇ ರೀತಿಯಾಗಿ ವಿನಯ್ ಕುಲಕರ್ಣಿಯವರು ಅವರ ಕುಟುಂಬಕ್ಕೆ ನೋವನ್ನುಂಟು ಮಾಡಿ ಅವ್ರ ಕುಟುಂಬದ ಸದಸ್ಯನನ್ನು ಕೊಲೆ ಮಾಡಿ ಇಂದು ತಾವು ಕಣ್ಣೀರು ಹಾಕ್ತಕ್ಕಂಥ ಒಂದು ಸದಾ ದಿವಸ ಕಣ್ಣೀರು ಹಾಕ್ತಕ್ಕಂಥ ಸಂದರ್ಭ ಒದಗಿ ಬಂದಿದೆ. ಆದ್ದರಿಂದ ಇದೆಲ್ಲ ದೇವರ ಇಚ್ಛೆ. ಇವರು ಮಾಡಿದಂಥ ಕೆಲಸಗಳಿಂದ ಸಮಾಜದಲ್ಲಿ ಒಂದು ಒಳ್ಳೆಯ ಪಾಠವನ್ನು ಕಲಿಸಿಕೊಟ್ಟಿದೆ. ಸಮಾಜದಲ್ಲಿ ಬದುಕತಕ್ಕಂಥ ನರಹಂತಕರಿಗೂ ಕೂಡ ಒಂದು ಒಳ್ಳೆಯ ಪಾಠವನ್ನು ನ್ಯಾಯಾಲಯವು ತಿಳಿಸಿದೆ. ಇದರಿಂದ ನಮಗೆ ಉತ್ತಮವಾದಂಥ ಒಂದು ಸಂದೇಶವನ್ನು ಸಮಾಜಕ್ಕೆ ಕೊಟ್ಟಿದ್ದಾರೆ. ಆದ್ದರಿಂದ ವಿನಯ್ ಕುಲಕರ್ಣಿಯವರು ಮಾಡ್ತಕ್ಕಂಥ ಕೆಲಸ ಇದುದಲ್ಲ. ಜನಪ್ರತಿನಿಧಿಗಳಾಗಿ 4 ಮಂದಿಗೆ ಸಮಾಜಕ್ಕೆ ಮಾದರಿಯಾಗಿ ಬದುಕುವುದನ್ನು ಬಿಟ್ಟು ಈ ರೀತಿಯಾಗಿ ಕೊಲೆಗಡತನ ಕೆಲಸವನ್ನು ಮಾಡಿ ಸಮಾಜ ಕೆಂಗಣ್ಣಿಗೆ ಗುರಿಯಾಗಿ ತನ್ನ ಒಂದು MLA ಸ್ಥಾನವನ್ನು ಕೂಡ ಕಳೆದುಕೊಂಡು ಇವತ್ತು ಜೈಲಿನಲ್ಲಿ ಕೊಳೆಯತಕ್ಕಂಥ ಒಂದು ಪರಿಸ್ಥಿತಿ ಬಂದೊದಗಿದೆ. ಸ್ನೇಹಿತರೇ, ನೋಡಿ, ಇವರು ಮಾಡಿದಂಥ ಒಂದು ಕುತಂತ್ರಿ ಬುದ್ಧಿಯಿಂದ ತಮ್ಮ ಜೀವನವು ಸರ್ವನಾಶ ಮಾಡಿಕೊಂಡಂಥ ಕುಲಕರ್ಣಿಯವರಿಗೆ ಮುಂದೆ ನಾವು ಏನು ಅವರಿಗೆ ಹೇಳಬೇಕತಕ್ಕಂಥ ಒಂದು ಯೋಚನೆ ನಮ್ಮ ತಲೆಯಲ್ಲಿ ಬರ್ತಾಯಿಲ್ಲ. ಆದ್ದರಿಂದ ಕುಲಕರ್ಣಿಯವರು ಮಾಡಿದ ತಪ್ಪಿನಿಂದ ಯೋಗೀಶ್ ಗೌಡರ ಒಂದು ಆತ್ಮಕ್ಕೆ ಶಾಂತಿಯನ್ನು ಸಿಕ್ಕಂತೆ ಆಗುತ್ತದೆ. ಆ ಭಗವಂತ ಅವರ ಆತ್ಮಕ್ಕೆ ಮತ್ತೊಮ್ಮೆ ಶಾಂತಿಯನ್ನು ನೀಡಲಿ, ಅವರ ಕುಟುಂಬಕ್ಕೆ ಒಂದು ಸಂತೋಷವಾದಂಥ ಒಂದು ದಿನಗಳು ಬರಲಿ ಅಂತೇಳಿ ಈ ಯೂಟ್ಯೂಬ್ ಚಾನೆಲ್ ಮುಖಾಂತರ ನಾನು ಅವರ ಕುಟುಂಬಕ್ಕೂ ಮತ್ತು ಸಮಾಜಕ್ಕೆ ಒಂದು ಒಳ್ಳೆಯ ಮಾದರಿಯ ಒಂದು ಸಂದೇಶ ರವಾನೆ ಆಗಲಿ ಅಂತೇಳಿ ನಾನು ಬೇಡಿಕೊಳ್ಳುತ್ತೇನೆ. ಅಂದರೆ ಯೋಗೀಶ್ ಗೌಡ ಅವನ ಮೇಲೆ ಹಲವಾರು ಕೇಸುಗಳನ್ನು ಪ್ರಕರಣಿಸಿ ಅವನನ್ನು ಜೈಲಿಗೆ ಅಟ್ಟಿದಾಗ
ಜೈಲಿನಲ್ಲಿ ಇದ್ದುಕೊಂಡೇ ಯೋಗೀಶ್ ಗೌಡ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಆರಿಸಿ ಬಂದಿದ್ದರು. ಇವರನ್ನು ರಾಜಕೀಯವಾಗಿ ಮುಗಿಸಬೇಕು ಅನ್ನೋ ದುರುದ್ದೇಶ ವಿನಯ್ ಕುಲಕರ್ಣಿ ಅವರದು. ಅಂದರೆ ವಿನಯ್ ಕುಲಕರ್ಣಿ ಯೋಗೀಶ್ ಗೌಡರಿಗೆ ಬೆಳೆಯವರೆಗೂ ಆಗ್ತಾ ಇರಲಿಲ್ಲ. ಆದ್ದರಿಂದ ಈ ಒಂದು ಸಂದೇಶದಿಂದ ನಮಗೆ ಒಂದು ಒಳ್ಳೆಯ ಪಾಠವನ್ನು ಕಲಿತಿದ್ದಾಗಂತ ಆಗಿದೆ ಅಂತೇಳಿ ಇಲ್ಲಿಗೆ ನನ್ನ ಸಂದೇಶವನ್ನು ಮುಗಿಸುತ್ತೇನೆ. ನಮಸ್ಕಾರ ಸರ್.